ಭಾರತ ರಷ್ಯಾದ ಅತ್ಯಂತ ವಿಶ್ವಾಸಾರ್ಹ ದೇಶಗಳಲ್ಲಿ ಒಂದಾಗಿದೆ. ಭಾರತಕ್ಕೆ ರಷ್ಯಾ ಕೇವಲ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿಲ್ಲ, ಬದಲಿಗೆ ಭಾರತ ಮತ್ತು ರಷ್ಯಾದ ಸಂಬಂಧ ಇದಕ್ಕಿಂತಲೂ ಎತ್ತರ ಹಾಗೂ ಆಳವಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಹೇಳಿದ್ದಾರೆ. ಸಂದರ್ಶನವೊಂದರಲ್ಲಿ ಅವರು ಸಮುದ್ರದಾಳದ ಶಸ್ತ್ರಾಸ್ತ್ರಗಳು, ಕ್ಷಿಪಣಿ ಮತ್ತು ವಿಮಾನದಂಥ ಉಪಕರಣಗಳನ್ನು ಭಾರತವೇ ಖುದ್ದು ಸಿದ್ಧಪಡಿಸುತ್ತಿದೆ. ರಷ್ಯಾ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದ ಜೊತೆಗೂಡಿ ಬ್ರಹ್ಮೋಸ್ನಂಥ ಕ್ಷಿಪಣಿಯನ್ನು ಸಿದ್ಧಗೊಳಿಸಿದೆ. ಇದೇ ರೀತಿ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಉಭಯ ದೇಶಗಳ ಸಂಬಂಧವು ಬಹಳ ಉನ್ನತ ಸ್ತರದಲ್ಲಿ ಇದೆ ಎಂದು ಹೇಳಿದರು. युद्धक वाहनों का उपयोग कर रहा है। T-90 टैंक जिन्हें भारत खुद बना रहा है बेहद उत्कृष्ट टैंक हैं और ब्रह्मोस मिसाइल जो भारत और रूस ने मिलकर मेक इन इंडिया के तहत विकसित की, उस पर भी हमें गर्व है। इसी तरह क्लाश्निकोव राइफलें भी भारत में ही बन रही हैं। ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಸಂಬಂಧದಲ್ಲಿ ಯಾವುದೇ ಅಡೆತಡೆಗಳು ಇಲ್ಲ. ಇದು ಅರ್ಥವ್ಯವಸ್ಥೆಯ ಭಾಗವಾಗಿರುವ ಕಾರಣದಿಂದ ಎರಡೂ ದೇಶಗಳಲ್ಲಿ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಾಯ ಅಗತ್ಯವಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ತೈಲ ನಿರ್ಮಿತ ಸಾಮಗ್ರಿಗಳಿಗೆ ಭಾರತ ರಷ್ಯಾವನ್ನು ಅವಲಂಬಿಸಿದೆ. ಭಾರತದಲ್ಲಿನ ಕೃಷಿಕರಿಗೆ ಬೇಕಾಗುವ ಕೆಲವೊಂದು ಸಲಕರಣೆಗಳ ಪೂರೈಕೆಗೆ ರಷ್ಯಾದ ಸಹಾಯವನ್ನು ಭಾರತ ಬಯಸುತ್ತದೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಬಾರಿ ತಮ್ಮ ಬಳಿ ಮಾತನಾಡಿದ್ದಾರೆ. ವ್ಯಾಪಾರ ಸಂಬಂಧಿ ವಿಷಯಗಳಲ್ಲಿ ಎರಡೂ ದೇಶಗಳ ಬೆಳವಣಿಗೆ, ಅಭಿವೃದ್ಧಿಗೆ ಪರಸ್ಪರ ಸಹಕಾರದ ಅಗತ್ಯವಿದೆ ಎಂದು ವ್ಲಾದಿಮಿರ್ ಪುಟಿನ್ ಹೇಳಿದರು. मुझे लगता है उनके सलाहकार ऐसा समझते हैं कि इस तरह से टैरिफ लगाने से अमेरिकी अर्थव्यवस्था को फायदा होगा। हालांकि हमारे आर्थिक मामलों के विशेषज्ञ मानते हैं कि इस तरह की नीति खतरनाक है, पर आखिर में इस तरह की नीतियों को लेकर फैसला किसी भी देश को और उसके सर्वोच्च नेता को करना। ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ಸುಂಕದ ಕುರಿತು ಪ್ರಸ್ತಾಪಿಸಿದ ವ್ಲಾದಿಮಿರ್ ಪುಟಿನ್, ಇಂಥ ಕ್ರಮ ಯಾವುದೇ ದೇಶಕ್ಕೆ ಒಳಿತಲ್ಲ. ಈ ರೀತಿಯ ಸುಂಕವನ್ನು ವಿಧಿಸುವ ಮೂಲಕ ದೇಶದ ಆರ್ಥಿಕತೆಯನ್ನು ಹೆಚ್ಚಿಸಬಹುದು ಎಂದು ಅಮೆರಿಕ ತಿಳಿದುಕೊಂಡಿದೆ. ಆದರೆ ಇದು ಸಂಪೂರ್ಣ ತಪ್ಪು. ಈ ವಿಚಾರವನ್ನು ರಷ್ಯಾ ಸಂಪೂರ್ಣವಾಗಿ ವಿರೋಧಿಸುತ್ತದೆ. ಇದು ದೇಶದ ಆರ್ಥಿಕತೆಗೆ ಅಪಾಯವನ್ನು ತಂದೊಡ್ಡುತ್ತದೆ ಎಂದರು. ಉಕ್ರೇನ್ ಜೊತೆಗಿನ ಸಂಘರ್ಷದ ಕುರಿತು ಮಾತನಾಡಿದ ಅವರು, ಉಕ್ರೇನ್ ಸೇರಿದಂತೆ ಪ್ರತಿಯೊಂದು ದೇಶಕ್ಕೂ ತನ್ನ ದೇಶವನ್ನು ಹೇಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಎನ್ನುವ ಬಗ್ಗೆ ಯೋಚನೆ ಮಾಡುವ ಅಧಿಕಾರವಿದೆ. ಈ ಅಧಿಕಾರವನ್ನು ಉಕ್ರೇನ್ನಿಂದ ಕಸಿಯುತ್ತಿಲ್ಲ. ಆದರೆ ಉಕ್ರೇನ್ನ ಸುರಕ್ಷತೆಯು ರಷ್ಯಾದ ಸುರಕ್ಷತೆಗೆ ಅಪಾಯ ತಂದೊಡ್ಡುವುದನ್ನು ಸಹಿಸುವುದಿಲ್ಲ ಎಂದರು. ನ್ಯಾಟೋ ದೇಶದ ಜೊತೆ ಸೇರುವುದು ನಮ್ಮ ದೇಶಕ್ಕೆ ಸುರಕ್ಷತೆ ಎಂದು ಉಕ್ರೇನ್ ಭಾವಿಸಿದೆ. ಆದರೆ ಒಂದು ವೇಳೆ ಹೀಗಾದರೆ ಅದು ರಷ್ಯಾದ ಸುರಕ್ಷತೆಗೆ ನೇರವಾಗಿ ಅಪಾಯ ತಂದೊಡ್ಡುತ್ತದೆ. ಆದ್ದರಿಂದ ನಿಮ್ಮ ಸುರಕ್ಷತೆಯೂ ಆಗಬೇಕು, ನಮ್ಮ ಸುರಕ್ಷತೆಗೂ ಯಾವುದೇ ಅಪಾಯ ಆಗಬಾರದು ಎನ್ನುವಂಥ ವಿಧಾನವನ್ನು ಕಂಡುಕೊಳ್ಳುವುದು ಅಗತ್ಯವಾಗಿದೆ. ದೇಶದ ಸುರಕ್ಷತೆಗೆ ಸಂಬಂಧಿಸಿದಂತೆ ನಾನು ಏನು ವಾಗ್ದಾನ ಮಾಡಿದ್ದೇನೋ ಅದನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ಎಂದು ಹೇಳಿದರು. ಭಾರತ ರಷ್ಯಾದಿಂದ ತೈಲ ಖರೀದಿಸುವುದಕ್ಕೆ ಅಡ್ಡಗಾಲು ಹಾಕುತ್ತಿರುವ ಅಮೆರಿಕದ ಕುರಿತು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಅಮೆರಿಕ ತನ್ನ ಪರಮಾಣು ವಿದ್ಯುತ್ ಸ್ಥಾವರಗಳಿಗೆ ರಷ್ಯಾದಿಂದಲೇ ಪರಮಾಣು ಇಂಧನವನ್ನು ಖರೀದಿಸುವುದನ್ನು ಮುಂದುವರೆಸಿದೆ. ಅಮೆರಿಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಮಾಣು ವಿದ್ಯುತ್ ಸ್ಥಾವರಗಳಿಗೆ ಯುರೇನಿಯಂ ರಷ್ಯಾದಿಂದಲೇ ಖರೀದಿಯಾಗುತ್ತಿದೆ ಎಂದ ಮೇಲೆ ಭಾರತ ರಷ್ಯಾದಿಂದ ಖರೀದಿ ಮಾಡಿದರೆ ಅಮೆರಿಕಕ್ಕೆ ಸಮಸ್ಯೆ ಏನಿದೆ ಎಂದು ಪ್ರಶ್ನಿಸಿದರು. उन्हें आपत्ति क्यों है?